ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇದು ನಮ್ಮ ಟ್ರಿಪ್ನ ಲಾಸ್ಟ್ ವ್ಲಾಗ್. ಇದು ಹೋಪ್ ನಿಮಗೆ ಇದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಎಲ್ಲಿದ್ದೀನಿ ಏನು ಅಂತ ನಿಮಗೆ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಒಳ್ಳೆ ಮಳೆ ಬರ್ತಾ ಇದೆ. ಆ್ಯಂಡ್ ಇವರೆಲ್ಲ ಕೂತ್ಕೊಂಡು ಫುಲ್ ಚಿಲ್ ಮಾಡ್ತಾ ಇದ್ದಾರೆ. ವೀರಿಗೂ ತುಂಬ ಇಷ್ಟ ಆಗಿತ್ತು. ಕೂಕು ಎಲ್ಲಿ ಕರ್ಕೊಂಡು ಬಂದ್ರಿ, ಅದಾದಮೇಲೆ ಕಾಣಿಸ್ಲೇ ಇಲ್ಲ ಅಂತ ಕೇಳ್ತಾ ಇದ್ರಿ. ಈ ಥರ ಮಳೆ ಇತ್ತಲ್ವ, ಸೊ ಹಾಗೆ ಅವಳನ್ನ ಆಚೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನಿತಿನ್ ಅವ್ರ ಮನೇಲಿ ನಾವು ಅವಳನ್ನ ಆರಾಮ್ಸೆ ಬಿಟ್ಟಿದ್ವಿ. ಆ್ಯಂಡ್ ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನಾವು ಬಂದಿದ ತಕ್ಷಣ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳೋಣ. ಮಳೆ ಅಂದರೆ ಇನ್ನೂ ಒಂದು ಸ್ವಲ್ಪ ಹೊಟ್ಟೆ ಜಾಸ್ತಿ ಹಶ್ವಾಗ್ತಾ ಇತ್ತು ಚಳಿಗೆ ಎಲ್ಲ. ಸೊ ವೀರಿಗೂ ಆಟ ಆಡೋಕ್ಕೆ ತುಂಬ ಟಾಯ್ಸ್ ಎಲ್ಲ ಇತ್ತು. ನಾವು ಒಂದಷ್ಟು ಫುಡ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ತರಿಸ್ಕೊಂಡಿದ್ದು ಪಲಾವ್ ಆಗಿರ್ಬೋದು. ಆ್ಯಂಡ್ ಫುಡ್ಡು ಅಷ್ಟೇ ಎಲ್ಲ ತುಂಬ ಟೇಸ್ಟಿಯಾಗಿತ್ತು. ನಮ್ಗೆ ಆಮೇಲೆ ಅನ್ನಿಸ್ತಾಯಿತ್ತು ಸ್ವಲ್ಪ ಆರ್ಡ್ರ್ ಮಾಡ್ಕೊಂಬಿಟ್ಟಿದ್ವಲ್ಲ, ಇನ್ನೊಂಚೂರು ಜಾಸ್ತಿ ಆರ್ಡ್ರ್ ಮಾಡಿದರೆ ಚೆನ್ನಾಗಿರೋದು ಅಂತ ಬನ್ಸ್ ಎಲ್ಲ ತರಿಸ್ಕೊಂಡಿದ್ವಿ. ಉಡುಪಿ ಸೈಡೆಲ್ಲ ಬಂದಾಗ ಅವ್ರದ್ದೇ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಎಲ್ಲ ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೆ. ವೀರಿಗೂ ಕೂಡ ಆರಾಮಾಗಿರ್ತಾನೆ ಅವನು ಈ ಥರ ಎಲ್ಲ ಆಚೆ ಬಂದಾಗ. ಅವನು ಕಿರಿಕಿರಿ ಮಾಡೋ ಅಂಥದ್ದೆಲ್ಲ ಏನೂ ಇಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು, ನಾವು ಬಂದಿರೋದು ಒಂದು ಬ್ಯೂಟಿಫುಲ್ ರೆಸಾರ್ಟ್ಗೆ. ಅದು ಬೀಚ್ ರೆಸಾರ್ಟು. ನಾವಿದ್ದಿದ್ದ ರೆಸಾರ್ಟ್ ಅಪೋಸಿಟೇ ಬೀಚ್ ಬರುತ್ತೆ, ಪ್ರೈವೇಟ್ ಬೀಚ್ ಇರುತ್ತೆ. ಆ್ಯಂಡ್ ಜಾಸ್ತಿ ಜನ ಇರಲ್ಲ. ಆ್ಯಂಡ್ ತುಂಬ ಸೈಲೆಂಟಾಗಿತ್ತು, ತುಂಬ ಚೆನ್ನಾಗಿತ್ತು. ಅದೇ ಬಂದ್ಬಿಟ್ಟು ಸಮುದ್ಯತ ಸೀ ಶೋರ್ ಅಂತ. ಇದು ಪ್ರೈವೇಟ್ ಬೀಚ್ ರೆಸಾರ್ಟ್ ಥರ. ಆ್ಯಂಡ್ ಇದರಲ್ಲಿ ವಿಲ್ಲಾಗಳಿರುತ್ತೆ. ಬಂದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಸ್ಟೇ ಆಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಬಂದಿದ್ದ ದಿನ ಮಳೆ ಬರ್ತಾಯಿತ್ತು, ಬಟ್ ಆದರೂ ಆ ವೆದರ್ಗೆ ಎಲ್ಲ ಸಖತ್ತಾಗಿತ್ತು. ನಾನು ಫುಲ್ ನಿಮಗೆ ಪ್ರಾಪರ್ಟಿ ಹೇಗಿದೆ ಅಂತ ಒಂದು ಟೂರ್ ತೋರಿಸ್ತೀನಿ, ನೋಡ್ಬೋದು. ಒಂದು ಬೋಟ್ ಇದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ಅಂದರೆ ಮಳೆ ನಿಂತರೆ ಸಾಕಪ್ಪ ಅಂತ ಅನ್ಕೊತಾ ಇದ್ವಿ, ಅಷ್ಟು ಚೆನ್ನಾಗಿತ್ತು ಪ್ಲೇಸ್. ನಮಗಂತೂ ತುಂಬ ಇಷ್ಟ ಆಯಿತು. ಫುಲ್ ನೀವು ಫ್ಯಾಮಿಲಿ ಜೊತೆ ಬಂದರೆ ಮಜಾ ಮಾಡ್ಬೋದು. ಇಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಏನೇನು ಸಿಗುತ್ತೆ ಆ್ಯಂಡ್ ಹೇಗಿದೆ ಪ್ರಾಪರ್ಟಿ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ರೈನ್ ಡ್ಯಾನ್ಸ್ ಇರುತ್ತೆ, ಒಂದಷ್ಟು ಇಂಡೋರ್ ಔಟ್ಡೋರ್ ಗೇಮ್ಸ್ ಇರುತ್ತೆ. ಬಂದ್ರಂತೂ ನಿಮಗೆ ಬೋರ್ ಆಗೋದಿಲ್ಲ. ಎದುರುಗಡೆನೇ ಬೀಚು, ಚೆನ್ನಾಗಿ ಆಟ ಆಡೋಕ್ಕೆ ಆ್ಯಂಡ್ ಮಜಾ ಮಾಡೋಕ್ಕೆಲ್ಲ ಇನ್ನೇನು ಬೇಕಲ್ವ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಈ ಪ್ಲೇಸಲ್ಲಿ. ಮಳೆ ಬರ್ತಾಯಿದ್ರೇ ಅಷ್ಟು ಚೆನ್ನಾಗಿತ್ತು, ಇನ್ನು ಬೇರೆ ಟೈಮಲ್ಲಿ ಹೆಂಗಿರುತ್ತೆ ಅಲ್ವಾ, ನೀವು ಯೋಚನೆ ಮಾಡಿ. ಆ್ಯಂಡ್ ಇಲ್ಲಿರೋ ಸ್ಟಾಫ್ಗಳು ಅಷ್ಟೇ ತುಂಬ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾನು ಪಾಪು ಇದೆ ಅಂತ ಹೇಳಿ ನಾನು ಕೇಳಿದಾಗೆಲ್ಲ ವೀರಿಗೆ ಹಾಲಾಗಿರ್ಬೋದು ಆ್ಯಂಡ್ ಅವ್ನಿಗೆ ಹೇಗೆ ಬೇಕಾಗೋ ಫುಡ್ಡನ್ನ ಮಾಡಿಕೊಡೋದಾಗಿರ್ಬೋದು, ಅದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಒಂದೊಂದು ಕಡೆ ಇಲ್ಲ ಮ್ಯಾಮ್ ಅಂತ ಅಂದ್ಬಿಡ್ತಾರೆ, ಬಟ್ ಇವ್ರು ಹಾಗಲ್ಲ, ಮಗುಗೆ ಅಂತ ಎಫರ್ಟ್ ಹಾಕಿ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಫ್ಯಾಮಿಲಿ ಎಲ್ಲ ಹೋದಾಗ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಗೆ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಬಿಡ್ಬೋದು, ಬಟ್ ಮಗುಗೆ ಹೇಗೆ ಬೇಕು ಅದೇ ಥರ ಫುಡ್ ಸಿಗಬೇಕು. ಆವಾಗ ನಮಗೂ ಒಂದು ಚೆನ್ನಾಗಿ ಅನಿಸುತ್ತೆ ಆ ಪ್ಲೇಸ್ಗೆ ಹೋಗಿ ನೋಡ್ಬೋದು. ಇಲ್ಲೊಂದಷ್ಟು ಪೆಂಗ್ವಿನ್, ಡಾಲ್ಫಿನ್ ಥರದ್ದೆಲ್ಲ ಹಾಕಿದ್ರು. ಸುಮ್ಮನೆ ನಿಮಗೆ ಅದು ಒಂದು ಗ್ಲಿಮ್ಸ್ ತೋರಿಸ್ತಾ ಇದೆ. ನಾನು ವೆಯ್ಟ್ ಮಾಡ್ತಾಯಿದ್ದೆ ಆಯಿತಾ, ಎಷ್ಟೊತ್ತಾದರೂ ಮಳೆ ನಿಲ್ಲುತ್ತೆ ಒಂದು ವೀಡಿಯೋ ಮಾಡೋಣ ಅಂತ. ಬಟ್ ಸಣ್ಣಗೆ ಬರ್ತಾನೆ ಇತ್ತು. ನಾನು ರಂಜು ಛತ್ರಿ ಇಟ್ಕೊಂಡೆ ಒಂದು ವೀಡಿಯೋ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹಾಗೆ ಬಂದ್ವಿ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಬಂದರೆ ವಾಲಿಬಾಲ್ ಎಲ್ಲ ಆಡ್ಬೋದು. ಹುಡುಗರೆಲ್ಲ ಫುಲ್ ಗ್ರೂಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬ್ಯಾಡ್ಮಿಂಟನ್ ಆಡ್ಬೋದು ಹುಡುಗಿರು ಬಂದರೆ. ಸೊ ಪ್ಲೇಸ್ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಹೇಳ್ದಂಗೆ ಸುತ್ತಮುತ್ತ ಫುಲ್ಲು ಗಿಡಗಳು, ಒಂದಷ್ಟು ಫ್ರೂಟ್ ಗಿಡಗಳು ಕೂಡ ಇದೆ. ನಂಗೆ ಚೆನ್ನಾಗಿ ಅನ್ನಿಸ್ತು ಆ ಗ್ರಾಸ್ ಮೇಂಟೈನ್ ಮಾಡಿರೋದು ಎಲ್ಲನೂ. ಸೊ ವೆರಿ ನೈಸ್. ನಿಮ್ಗೇನು ಅನ್ನಿಸ್ತು ಪ್ರಾಪರ್ಟಿ ಅಂತ ಹೇಳಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಒಂದು ಕೇಳಿದೆ, ಎಷ್ಟು ದಿನ ಟ್ರಿಪ್ ಹೋಗಿರೋದು ನೋಡೋಣ ಹೇಳಿ ಅಂತ. ತುಂಬ ಜನ 5 days 7 days 10 days ಅಂತ ಹೇಳ್ತಾಯಿದ್ವಿ. ನಾವು 5 days ಅಂತ. ಫಸ್ಟು 7 days ಅಂದ್ಕೊಂಡ್ವಿ, ಬಟ್ ಆಮೇಲೆ ಇಲ್ಲ 5 days ಸಾಕು, ತುಂಬ ಮಳೆ ಬರ್ತಾಯಿತ್ತು. ಆ್ಯಂಡ್ ನಾವೊಂದು ಈವೆಂಟ್ ಕೂಡ ಅಟೆಂಡ್ ಮಾಡೋಣ ಹೋಗಿ ಅಂದ್ಬಿಟ್ಟು ನಾವು ಬರೀ 5 days ಇದ್ವಿ. ಆಮೇಲೆ ವಾಪಸ್ ನಾವು ಬ್ಯಾಂಗ್ಳೂರಿಗೆ ಬಂದುಬಿಟ್ವಿ. ನಾವು ಬಂದಮೇಲೆ ಅಲ್ಲಿ ಮಳೆ ನಿಂತುಬಿಟ್ಟಿದೆ. ಅದೇ ಅಂತ ಇದ್ರು ನಿತಿನ್ ಅವರಮ್ಮ, ನೀವು ಜೊತೆಯಲ್ಲಿ ಮಳೆನೂ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಾ, ನೀವು ಹೋಗಿದ ತಕ್ಷಣ ಮಳೆನೂ ನಿಂತೋಯ್ತು ಅಂತ. ಸಾರಿ, ಸ್ವಲ್ಪ ನನಗೆ ನೋಸ್ ಬ್ಲಾಕ್ ಆಗಿದೆ, ಹಾಗಾಗಿ ನಿಮಗೆ ನನ್ನ ವಾಯ್ಸ್ ಡಿಫ್ರೆಂಟಾಗಿ ಕೇಳಿಸ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಫುಡ್ ಕೋರ್ಟ್.
ಇಲ್ಲಿ ನಿಮಗೆ ಬಂದು ಲಂಚ್ ಡಿನ್ನರ್ ಎಲ್ಲ ಮಾಡ್ಬೋದು. ಇಲ್ಲಿ ತುಂಬ ಇಂಡೋರ್ ಗೇಮ್ಸ್ ಇರುತ್ತೆ, ಕ್ಯಾರಮ್ ಬೋರ್ಡ್ ಆ್ಯಂಡ್ ಆ ಥರ ಚೆಸ್ ಅದೆಲ್ಲ ಆಡೋಕ್ಕೆ ನಿಮಗೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಬಂದಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕ್ರಿಕೆಟ್ ಆಡೋದು ಇದ್ದರೆ ಅದನ್ನು ಆಡ್ಬೋದು. ತುಂಬ ಚೆನ್ನಾಗಿದೆ. ನೀವು ಬರೀ ಮ್ಯೂಸಿಕ್ ಕೇಳಿಕೊಂಡು ಮಜಾ ಮಾಡ್ತೀನಿ ಅಂದರೆ ಕೂಡ ಅದಕ್ಕೂ ಮ್ಯೂಸಿಕ್ ಬಾಕ್ಸ್ ಇರುತ್ತೆ. ಆ್ಯಂಡ್ ನಾವು ತೊಗೊಂಡಿದ್ದು ಸೌಪರ್ಣಿಕಾ ಅಂತ ವಿಲ್ಲಾ. ಇದು ತುಂಬಾ ಚೆನ್ನಾಗಿತ್ತು. ನಾವೆಲ್ಲರೂ ಒಂದೇ ರೂಮಲ್ಲಿದ್ವಿ ಆ್ಯಂಡ್ ತುಂಬ ಒಂಥರ ಈ ಆ್ಯಂಟಿಕ್ ಆಗಿನ ಕಾಲದ ಮನೆ ಆ ಥರ ವೈಬ್ ಕೊಡ್ತಾಯಿತ್ತು. ನನಗೆ ತುಂಬ ಇಷ್ಟ ಆಯಿತು. ತೊಟ್ಟಿ ಮನೆ ಫೀಲೇ ಇತ್ತು, ಬಟ್ ಒಳಗಡೆ ದೊಡ್ಡ ಇರಲಿಲ್ಲ ಅಷ್ಟೇ. ಆಚೆಗಡೆ ಈ ಥರ ಗಿಡ ಥರ ಮಾಡಿದರು. ತುಂಬ ಇಷ್ಟ ಆಯಿತು. ಈ ಥರ ಒಂದೊಂದು ವಿಲ್ಲಾಗೆ ಒಂದೊಂದು ಹೆಸರಿಟ್ಟಿರ್ತಾರೆ, ಚೆನ್ನಾಗಿದೆ. ನಮ್ಮ ಪಕ್ಕದಲ್ಲೂ ಕೂಡ ಒಬ್ಬರು ಬಂದಿದ್ದರು ಒಂದು ಮಗು ಕರ್ಕೊಂಡು. ಅವ್ರದ್ದು ವಿಲ್ಲಾ ಅಷ್ಟೇ, ಆಲ್ಮೋಸ್ಟ್ ಸೇಮ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪೆಟ್ ನಾವು ಕೂಕುನ ಕೂಡ ಕರ್ಕೊಂಡು ಹೋಗಿದ್ವಿ. ಪೆಟ್ ಫ್ರೆಂಡ್ಲಿ ಕೂಡ ಇದ್ದಾರೆ. ಒಂದು ಸತಿ ಕೇಳ್ಕೊಳ್ಳಿ, ಯಾಕಂದರೆ ನೀವು ಯಾವ ವಿಲ್ಲಾ ತೊಗೋತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪೆಟ್ ಕರ್ಕೊಂಡು ಹೋಗ್ಬೋದಾ ಬೇಡವಾ ಅಂತ. ನೀವು ಈ ಥರ ಪ್ರೈವೇಟ್ ವಿಲ್ಲಾ ತೊಗೊಂಡಾಗ ಕರ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಪಕ್ಕದಲ್ಲಿ ಬರೋರಿಗೆ ಮೇ ಬಿ ಡಿಸ್ಟರ್ಬ್ ಆಗ್ಬೋದು ಅನ್ನೋ ರೀಸನ್ಗೆ ಅವರು ಬೇಡ ಅಂತ ಹೇಳ್ತಾರೇನೋ, ಬಟ್ ನಮಗೇನು ಹೇಳಿಲ್ಲ. ಆ್ಯಂಡ್ ಈ ಪ್ರಾಪರ್ಟಿಲೂ ತುಂಬ ನಾಯಿಗಳು, ಬೆಕ್ಕು ಆ ಥರದ್ದೆಲ್ಲ ಇದೆ. ಸೊ ನನಗಂತೂ ಇಷ್ಟ ಆಯಿತು. ನಾನು ವೀರು ಸಖತ್ ಎಂಜಾಯ್ ಮಾಡಿದ್ವಿ. ಅವ್ನಿಗೆ ಈ ಥರ ಗ್ರಾಸ್ ಮೇಲೆ ಆಟ ಆಡಿಸ್ಕೊಂಡು ಊಟ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಿತ್ತು. ನಮಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವನಂತೂ ಸಖತ್ ಇಷ್ಟಪಟ್ಟ. ಅವ್ನಿಗೆ ಇಲ್ಲಿಂದ ಬರೋಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ. ಸುತ್ತಮುತ್ತ ಜಾಗ ತುಂಬ ಚೆನ್ನಾಗಿತ್ತು. ಸಣ್ಣಗೆ ಮಳೆ ಬರ್ತಾಯಿತ್ತು, ಚೆನ್ನಾಗಿತ್ತು. ನೀವು ನೋಡಿ ವ್ಲಾಗ್ನ. ಆ್ಯಂಡ್ ನಾನು ನಂಬರ್ ಕೊಟ್ಟಿರ್ತೀನಿ, ಸೇವ್ ಮಾಡಿ ಇಟ್ಕೊಳ್ಳಿ. ಇವಾಗ ನೀವು ಹೋಗಲಿಲ್ಲ ಅಂದರೂ ಮುಂದೆ ಫ್ಯೂಚರಲ್ಲಿ ಎಲ್ಲರೂ ಹೋದಾಗ ಉಡುಪಿ ಸೈಡಲ್ಲಿ ನಮಗೊಂದು ಈ ಥರ ಪ್ರಾಪರ್ಟಿ ಬೇಕು ಅಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನಂತೂ 10/10 ಕೊಡ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಏನಲ್ಲ. ನಾವು ನೋಡಿ ಹೋಗಿ ನಮಗೆ ಸರ್ವಿಸ್ ಇಷ್ಟ ಆಗಿ ಪ್ಲೇಸ್ ಇಷ್ಟ ಆಗಿರೋದಕ್ಕೆ ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು. ಫುಡ್ ಇಷ್ಟ ಆಯಿತು, ಇನ್ನೇನು ಬೇಕು. ನಾವು ಅಷ್ಟೇ ಅಲ್ವಾ, ನಾವು ಆಚೆಯಲ್ಲಿಂದ ಹೋದಾಗ ಒಂದು ಒಳ್ಳೆಯ ಜಾಗ ಕ್ಲೀನಾಗಿ ಮೇಂಟೈನ್ ಮಾಡಿರಬೇಕು, ಫುಡ್ ಚೆನ್ನಾಗಿರಬೇಕು ಆ್ಯಂಡ್ ಅಲ್ಲಿನ ಸ್ಟಾಫ್ ಚೆನ್ನಾಗಿರಬೇಕು. ನಮಗೆಲ್ಲ ವೈಬ್ ಚೆನ್ನಾಗಿದೆ ಅಂದಾಗ ನಾವೊಂದು ಅಷ್ಟು ಜನ ಫ್ರೆಂಡ್ಸ್ಗೆ ಹೇಳ್ಬೋದು, ನೀವು ಹೋದಾಗ ಹೋಗಿಯಪ್ಪ ಪ್ರಾಪರ್ಟಿ ಚೆನ್ನಾಗಿದೆ ಅಂತ. ಅದೇ ಥರ ನಾನು ನಿಮಗೆ ಹೇಳ್ತಾ ಇರೋದು. ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ, ಇಲ್ಲಾಂದರೆ ನನ್ನ ವೀಡಿಯೋನ. ನಿಮಗೆ ಯಾವಾಗ ಬೇಕು ಆ ಸೈಡ್ ಹೋಗ್ತಾ ಇರ್ತೀವಿ. ನಮಗೂ ಒಂದು ಸತಿ ವಿಸಿಟ್ ಮಾಡೋ ಪ್ಲ್ಯಾನ್ ಇದೆ. ಮೇ ಬಿ ಸಮ್ಮರಲ್ಲಿ ಎಷ್ಟೊಂದು ಜನ ಪ್ಲ್ಯಾನ್ ಮಾಡ್ತಾರೆ, ಇಲ್ಲ ಮಕ್ಕಳಿಗೆ ದಸರಾ ರಜಾ ಬರುತ್ತಲ್ಲ ಆವಾಗಾದರೂ ಪ್ಲ್ಯಾನ್ ಮಾಡಿದಾಗ ನೀವು ಹೋಗ್ಬೋದು. ಆ್ಯಂಡ್ ನಾನು ನನ್ನ ನೇಲ್ಸ್ದು ವೀಡಿಯೋ ಹಾಕಿದ್ದೆ ಆಯಿತಾ, ಬಟ್ ಏನಾಗಿತ್ತು ಅಂದರೆ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕೋದೆ ಮಿಸ್ ಮಾಡ್ಕೊಂಬಿಟ್ಟಿದ್ದೆ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ, ಹಾಗಾಗಿ ಮತ್ತೆ ಒಂದು ಚಿಕ್ಕದಾಗಿ ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ. ನಾನು ನೇಲ್ಸ್ ಮಾಡಿದ್ದು ಪೂಜಾ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನಿನ್ನು ಇದೇನು ಫಸ್ಟ್ ಟೈಮ್ ಮಾಡಿಸ್ಕೊತಾ ಇಲ್ಲ ಪೂಜನ ಕೈಲಿ. ತುಂಬ ಸತಿ ಅವರಮ್ಮ ಬಂದು ನನಗೆ ನೇಲ್ಸ್ ಮಾಡಿಕೊಡ್ತಾರೆ. ಆಂಟಿ ಕೂಡ ಬ್ಯೂಟಿಷಿಯನ್, ಅವರು ನನಗೆ ಐಬ್ರೋ ಎಲ್ಲ ಈ ಸತಿ ಮಾಡಿಕೊಟ್ರು, ನನಗೆ ರಂಜುಗೆಲ್ಲ. ಆ್ಯಂಡ್ ಈ ಸತಿ ಏನಂದರೆ ನಾನು ಬರ್ಡೇ ಟೈಮಲ್ಲಿ ಇದನ್ನು ಮಾಡಿಸ್ಕೊಂಡಿದ್ದು. ಈ ಥರ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋಣ ಬರ್ಡೇಗೆ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ಸಿಂಪಲಾಗೆ ಒಂದು ಹಾರ್ಟ್ ಶೇಪ್ ಥರ ತುಂಬ ಕ್ಲೀನಾಗಿ ಪರ್ಫೆಕ್ಟ್ ವರ್ಕ್. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿಕೊಡ್ತಾರೆ. ಆ್ಯಂಡ್ ತುಂಬ ಕ್ಲೀನಾಗಿರುತ್ತೆ ವರ್ಕ್. ಆ್ಯಂಡ್ ಏನಂದರೆ ನಿಮ್ಗೇನಾದರೂ ನೇಲ್ಸ್ ಕಲಿಬೇಕು ನನಗೂ ಈ ಥರ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಫುಲ್ ಡೀಟೇಲಾಗೆ, ಬಟ್ ನಾನೇನು ಅಂದರೆ ನಂಬರ್ ಹಾಕೋದು ಮರ್ತೋಗ್ಬಿಟ್ಟಿದ್ದೆ ಅದು. ಸೊ ಅದಕ್ಕೇ ನಿಮಗೆ ಮತ್ತೆ ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಹೋಗೋಕ್ಕಾಗಲ್ಲ, ನನಗೆ ಮನೆಗೆ ಸರ್ವಿಸ್ ಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಮನೆಗೆ ಬಂದು ಮಾಡಿಕೊಡ್ತಾರೆ. ಇವಾಗ ಎಷ್ಟೊಂದು ಜನ ಮಗು ಇರುತ್ತೆ, ಆಚೆ ಹೋಗೋಕ್ಕಾಗೋದಿಲ್ಲ. ಸೊ ಆವಾಗ ಮನೇಲೇ ಕರೆಸಿ ಮಾಡಿಸ್ಕೊಬೋದು. ಎಷ್ಟೊಂದು ರೀಸನ್ಗೆ ನಂಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಆ ಥರ ರೀಸನ್ ಅವರು ನೀವು ಆರಾಮ್ಸಾಗೆ ನಿಮ್ಮ ಕಂಫರ್ಟ್ ನಿಮ್ಮ ಮನೆಗೆ ಕರೆಸ್ಕೊಂಡು ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡಿಸ್ಕೋಬೋದು. ಆ್ಯಕ್ರಲಿಕ್, ಪರ್ಮನೆಂಟ್ ಅಂದರೆ ಈ ಟೆಂಪ್ರವರಿ ನೇಲ್ಸ್ ಆ ಥರ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಅಂತ. ನಿಮ್ಗೆ ಇಷ್ಟ ಆಯಿತಾ? ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಪ್ರಿಟ್ಟಿಯಾಗಿ ಕಾಣಿಸ್ತಾ ಇತ್ತು. ಸೊ ಬೇಕಂದರೆ ಪೂಜೆನ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಒಂದಷ್ಟು ಐಟಮ್ಗಳನ್ನ ರೀಸ್ಟಾಕ್ ಮಾಡಿದೆ. ಸೊ ನಿಮ್ಗೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಬಿ ಬ್ಲಂಟ್ ಅವ್ರದ್ದು ಹೇರ್ ಸಿರಮ್, ಮತ್ತು ಗಾರ್ನಿಯರ್ದು ಮೇಕಪ್ ರಿಮೂವರ್, ಮತ್ತು ಬಾಡಿ ವೈಸ್ ಅವ್ರದ್ದು ಹೇರ್ ಸಿರಮ್, ಮತ್ತು ಬಿ ಬ್ಲಂಟ್ ಅವ್ರದ್ದು ಹಾಟ್ ಶಾಟ್, ಮತ್ತು ಡ್ರೈ ಶ್ಯಾಂಪೂ, ಮತ್ತು ಆಕ್ವಾಲಾಜಿಕಲ್ದು ಕ್ರೀಮ್ ಇಷ್ಟೂ ತರಿಸ್ಕೊಂಡಿದ್ದೆ. ಇದಿಷ್ಟು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ.
ಅಮೆಝಾನಲ್ಲಿ ತುಂಬ ಆಫರ್ಸ್ ನಡೀತಾ ಇರುತ್ತೆ. ಆ್ಯಂಡ್ ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದ್ದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಈ ಥರ ಎಲ್ಲ ನಿಮಗೆ ಆಪ್ಷನ್ ಇದ್ದಾಗ ನೀವು ಏನು ಮಾಡಿ ಅಂದರೆ ನಿಮಗೆ ಬೇಕಾಗಿರೋದನ್ನ ಸ್ಟಾಕ್ ಮಾಡ್ಕೊಂಬಿಡಿ. ಸೊ ನಾನು ಹಾಗೆ ಮಾಡೋದು. ತುಂಬ ಸೀಸನ್ ಸೇಲ್ ನಡೀತಾ ಇರುತ್ತೆ, ಅಲ್ಟಿಮೇಟ್ ಬ್ರ್ಯಾಂಡ್ ಸೇಲ್ ಅಂತ ಎಲ್ಲ. ಸೊ ಅವಾಗ ನೀವು ಎಲ್ಲ ನಿಮ್ಗೆ ಯಾವುದೇ ಬೇಕೋ ಅದನ್ನ ತರಿಸ್ಕೊಬೋದು. ಇದ್ರದ್ದೆಲ್ಲ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ ಬೈ ಮಾಡಿ. ಆ್ಯಂಡ್ ನೋಡಿ, ಇವಾಗ ವೀರು ಜೊತೆಲಿ ಅನುಷಾ ಕೂಡ ಜಾಯ್ನ್ ಆದ. ವೀರು ಬರೋಕ್ಕೆ ರೆಡಿನೇ ಇಲ್ಲ, ಸಣ್ಣದಾಗಿ ಮಳೆ ಬರ್ತಾಯಿತ್ತು. ಆದರೂ ಆಟ ಆಡಬೇಕು ಅಂತ ಆಮೇಲೆ ಸರಿ ಒಂದು ಟೋಪಿ ಹಾಕ್ಬಿಟ್ಟು ಕರ್ಕೊಂಡು ಹೋದೆ. ಈ ಥರ ನಮ್ಮ ಮನೆಗೆ ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಹೋದ್ಮೇಲೆ ಸಿಗೋಲ್ಲ. ಸೊ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ ಆಡಲಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಹಂಗೂ ಅಲ್ಲಿರೋ ಸ್ಟಾಫ್ಗಳೇ ಹೇಳ್ತಾಯಿದ್ರು, ಮೇಡಮ್ ನೆಗಡಿ ಏನಾದರೂ ಆಗಿಬಿಡುತ್ತೆ ಹುಷಾರು ಅಂತ. ಒಂದ್ಸತಿ ಈ ಥರ ಎಲ್ಲ ಆಟ ಆಡಿದ್ರೆ ಏನೂ ನೆಗಡಿ ಏನಾಗಲ್ಲ ಮಕ್ಕಳಿಗೆ. ಇಮ್ಯುನಿಟಿ ಈ ಥರ ಎಲ್ಲ ಆದಾಗಲೇ ಒಳ್ಳೆಯದು. ಸೊ ಅವ್ರದ್ದು ಎಷ್ಟು ಅವರ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಈ ಥರ ಎಲ್ಲ ಆಟ ಆಡೋಕ್ಕೆ ಬಿಡಬೇಕು, ಮಣ್ಣಲ್ಲಿ ಮಳೆಯಲ್ಲಿ ಎಲ್ಲ, ಆವಾಗ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಬಿಡು ಅಂದ್ಬಿಟ್ಟು ತಲೆ ನೆನಿಬಾರ್ದು ಅಂದ್ಬಿಟ್ಟು ಒಂದು ಟೋಪಿ ಹಾಕ್ಬಿಟ್ಟು ಆಟ ಆಡಿಸ್ತಾ ಇದ್ದೆ ಚೆನ್ನಾಗೆ. ಅವನು ಆಡ್ದ ಈ ಫುಲ್ ಬಟ್ಟೆ ಒಂದು ಒದ್ದೆ ಆಗೋಯ್ತು. ಅಷ್ಟು ಚೆನ್ನಾಗಿ ಕುಪ್ಪಳಿಸ್ಬಿಟ್ಟ. ಅಲ್ಲೊಂದು ಕಡೆ ಮಳೆ ನಿಂತಿತ್ತು. ಸೊ ನಮ್ಮ ಮೇಲೆ ಎಸೆಯೋದು, ಅನುಷನ ಮೇಲೆ ಎಸೆಯೋದು, ಫುಲ್ಲು ತಗ ಅಂತ ತುಳ್ದು ಚೆನ್ನಾಗಿ ಸುಸ್ತಾಗಿ ಆಮೇಲೆ ಒಳ್ಳೆ ನ್ಯಾಪ್ ತೊಗೊಂಡ. ಚೆನ್ನಾಗಿತ್ತು. ನಮಗಂತೂ ಇಷ್ಟ ಆಯಿತು. ಪ್ರಾಪರ್ಟಿ ಹೇಗಿದೆ, ನಿಮ್ಗೆ ಏನು ಅನ್ನಿಸ್ತು? ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕ್ದಾಗ ತುಂಬ ಜನ ಕೇಳ್ತಾಯಿದ್ರಿ. ಸೊ ಅದಕ್ಕೆ ಒಂದು ಡೀಟೇಲ್ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಮುಂದಕ್ಕೆ ಒಂದಷ್ಟು ರಾ ವಿಡಿಯೋಸ್ ಆ್ಯಡ್ ಮಾಡ್ತೀನಿ. ಹೇಳಿದ್ನಲ್ಲ, ಇದು ನಮ್ಮ ಲಾಸ್ಟ್ ವಿಡಿಯೋ. ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ, ನನಗೂ ಸ್ವಲ್ಪ ಮೈಂಡ್ ರಿಲೀಫ್ ಬೇಕಿತ್ತು. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನಾನು ಈ ವ್ಲಾಗಲ್ಲಿ ಮುಗಿಸ್ತಾ ಇದ್ದೀನಿ. ನಮ್ಮ ಟ್ರಿಪ್ದು ನೆಕ್ಸ್ಟ್ ಎಲ್ಲ ನಾರ್ಮಲ್ ವ್ಲಾಗ್ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ತುಂಬ ದಿನ ಆಗಿದೆ, ತಿಂಗಳಾನ್ಗಟ್ಲೆ ಆಗೋಗಿದೆ ನಾನು ಕರೆಕ್ಟಾಗಿ ಡೈಲಿ ರುಟೀನ್ ವ್ಲಾಗ್ ಥರ ಎಲ್ಲ ಮಾಡಿ. ಸೊ ಅದನ್ನು ಸ್ಟಾರ್ಟ್ ಮಾಡಬೇಕು, ಮುಂದೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನೋಡಿ, ಇಲ್ಲಿ ಬೀಚಲ್ಲಿ ಆಟಾಡ್ತಾ ಇದ್ದಾರೆ ವೀರು ಮತ್ತು ರಂಜು, ಸುನಿ ಎಲ್ಲ ಆಟಾಡ್ತಾಯಿದ್ರು. ಸೊ ಅದು ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ವೀರ ಇಲ್ಲಿ ಏನ್ ಬರ್ದಿದ್ಯಾ? ಎಲ್ ಬೇಬಿ ಹೆಚ್ಚು ಎಗರಿಸ್ಬಿಟ್ಟಿದ್ಯಾ? ಹೆಚ್ಚು ಎಗರಿಸ್ಬಿಟ್ಟಿದ್ಯಾ ನನ್ನ ಹೆಸರಲ್ಲಿ? ಶಾರ್ಟ್ ಆಗಿ ನೀ ಸೈಡ್ಗೆ ಹೋಗೋ, ಸೈಡ್ಗೆ. ಬೇಡ, ಅಲ್ಲಿ ನೀರ್ ಹತ್ರ ಹೋಗ್ಬಾರ್ದು, ಬಾಯಿ ಕಡೆ ಬಟ್ಟೆ ಗಲೀಜಾಗತ್ತೆ. ಬೇಡ ಬಾ, ಪಾಪ ಬೈತೈತೆ. ಲವ್ ತೋರ್ಸು, ಹೆಂಗೆ ತೋರ್ಸೆ. ಒನ್ ಫುಲ್ ಡೇ ಇದ್ವಿ ನಾವು ರೆಸಾರ್ಟಲ್ಲಿ. ಚೆನ್ನಾಗಿತ್ತು. ವಾಪಸ್ ಹೋಗೋಕ್ಕೆ ನನಗೆ ಇಷ್ಟನೇ ಇರಲಿಲ್ಲ. ಇನ್ನೊಂದು ದಿನ ಇರೋಣ ಅಂತ ಅನ್ನಿಸ್ತಾಯಿತ್ತು. ಬಟ್ ಇನ್ನೊಂದು ಸತಿ ಮತ್ತೆ ಯಾವಾಗಾದ್ರು ಬರೋಣ ಅಂದ್ಬಿಟ್ಟು ವಾಪಸ್ಸು ಕರ್ಕೊಂಡು ಬಂದ್ವಿ. ವೀರಿಗೂ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಇಲ್ಲಿಂದ ನಾವು ನಿತಿನ ಮನೆಗೆ ಹೋಗ್ತಾಯಿದ್ವಿ. ಅವ್ರ ಅಪ್ಪ ಅಮ್ಮಂಗೆಲ್ಲ ಮಾತಾಡಿಸ್ಕೊಂಡು ಬಾಯ್ ಹೇಳಿಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಂತ. ಬಟ್ ಏನು ಗೊತ್ತಾ, ನಾನು ನಿನ್ನೆ ವ್ಲಾಗ್ ಮಾಡಿದಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋದನ್ನ ಮರ್ತೋಗ್ಬಿಟ್ಟಿದೆ.
ಇವಾಗ ಆ್ಯಡ್ ಮಾಡ್ತೀನಿ. ಒಂದು ಸ್ಪೆಷಲ್ ಡಿಶ್ ತಿಂದಿದ್ವಿ ನಾವು, ನಿತಿನ್ ಅವ್ರ ಅಮ್ಮ ಮಾಡಿದ್ದು. ಸೊ ಅದ್ರದ್ದು ನಾನು ಆ್ಯಡ್ ಮಾಡೋದೇ ಮರ್ತೋದೆ. ಸೊ ಇವಾಗ ನನಗೆ ಅದು ಒಂದು ಕ್ಲಿಪ್ಪಿಂಗ್ ಸಿಕ್ತು, ಆ್ಯಡ್ ಮಾಡಿರ್ತೀನಿ, ನೀವು ನೋಡಿ. ಆ್ಯಂಡ್ ನನಗೂ ನೆನಪಿಗೆ ಉಳಿಯುತ್ತೆ ಏನು ತಿಂದಿದ್ವಿ ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಎಲ್ಲರೂ ರೆಡಿಯಾಗಿ ಹೊಡ್ತಾಯಿದ್ವಿ. ಬೆಳಿಗ್ಗೆನೇ ಚೆಕ್ಔಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು, ಬೀಚ್ ಎಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬೆಳಿಗ್ಗೆ ಎದ್ದಿದ ತಕ್ಷಣ ವೇವ್ ಸೌಂಡ್ ಇದೆಯಲ್ಲ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ತುಂಬ ಇಷ್ಟ ಬೀಚ ಮೌಂಟೇನ್ಸ್ ಅಂದರೆ. ನನಗೆ ಬೀಚ್ ಅಂದರೆ ಸಖತ್ ಇಷ್ಟ. ನಿಮಗೇನು? ನಿಮಗೆ ಮೌಂಟೇನ್ಸ್ ಇಷ್ಟ ಆಗುತ್ತಾ, ಬೀಚ್ ಇಷ್ಟ ಆಗುತ್ತಾ? ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಎಷ್ಟು ಜನ ಯಾವುದಕ್ಕೆ ವೋಟ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಸೊ ಆವಾಗ ನನಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಏನು ಇಷ್ಟ ಆಗುತ್ತೆ ಅಂತ. ಏನು ತಿಂತಾ ಇದ್ದೀರಾ? ತೋರಿಸಿ. ಹಂಗೆ ಅನ್ಬೇಡ, ಶೆಲ್ ಅಂದರೆ ಕಪ್ಪೆ ಚಿಪ್ಪು ಅನ್ಕೊಂಡ್ ಕಡೆ ಬೇರೆಯವ್ರು ಬೇರೆ ಅನ್ಕೋತಾರೆ ಶೆಲ್ಸ್ ಅಂತ ಹೇಳಿ. ಹೌದಾ? ಇದು ಬಿಡಿಸಿರೋದು ನೋಡಿ ಸ್ವಾತಿಗೌಡ. ಹೆಂಗ್ ತಿನ್ನೋದು? ಹಂಗೆ ಫಸ್ಟ್ ಟೈಮ್ ತಿಂದಿದ್ದು? ಇಲ್ಲ, 4-5 ಸರಿ ತಿಂದಿದ್ದೆ. ಓಕೆ, ನೀನು ಫಸ್ಟ್ ಟೈಮ್ ಏನೋ? ಅನುಷ್ ದೊಡ್ಡ ಸೈಜ್ ಅವ್ರ ಹೋಟ್ಲುಗಳು ಏನಾಗ್ತದೆ ಗೊತ್ತಾ, ನಾವು ಒಂದ್ ಸೈಡ್ ಹಾಕಿದ್ರೆ ಅವ್ರು 2 ಸೈಡ್ ಹಾಕ್ತಿರ್ತಾರೆ. ಒಂದ್ ಸೈಡ್ ಖಾಲಿ ಇರುತ್ತೆ, ಅದು 2 ಸೈಡ್ ತೆಗೆದು ಕ್ಲೀನ್ ಮಾಡ್ಬೇಕಲ್ವಾ ಬುಜ್ಜಿ? 2 ಸೈಡ್ ಮಾಡಿದ್ರೆ ಅಂದ್ರೆ ಲೈಕ್ ಓಪನ್ ಮಾಡಿದಾಗ ಕ್ಲೀನ್ ಆಗುತ್ತೆ ಜಾಸ್ತಿ. ಓಪನ್ ಮಾಡ್ಬಿಟ್ಟು ಒಂದ್ ಸೈಡ್ ಅಲ್ಲಿ ಇರೋದನ್ನ ಇನ್ನೊಂದ್ ಸೈಡ್ ತರಿಸ್ಕೊಂಡು ಒಂದೊಂದ್ ಪದಾರ್ಥ ಹಾಕ್ಬೇಕು, ಇನ್ನೊಂದನ್ನ ಬಿಸಾಕ್ಬೇಕು. ಹೋಟ್ಲ್ ಅವ್ರು ಏನ್ ಮಾಡ್ತಾರೆ, ವ್ಯಾಲ್ಯೂ ಜಾಸ್ತಿ ಆಗಿ ಅಂದ್ಬಿಟ್ಟು 2 ಹಾಕ್ಬಿಡ್ತಾರೆ. ನಾವು ಒಂದೇ ಹಾಕೋದು ಜಾಸ್ತಿ ಕಾಣಿಸ್ಲಿ ಅಂತ. ಸೇಮ್ ಲೈಕ್ ಸ್ಕೂಲಿಗೆ ಹೋಗೋದ, ಹೈಸ್ಕೂಲಿಗೆ ಹೋಗೋದ, ಏಪ್ರಿಲ್ ಮೇ ಟೈಮಲ್ಲಿ ನೀರು ಫುಲ್ ಇಳಿಯುತ್ತಲ್ಲ, ಒಂದು ಬಿಂದಿಗೆ ಸಿಲ್ವರ್ ಬಿಂದಿಗೆ ಐತಲ್ಲ, ಅದನ್ನ ತಗೊಂಡು ಹೋಗೋದು, ತುಂಬಾ ತುಂಬಿಸ್ಕೊಂಡು ಬರೋದು ಫ್ರೀಯಾಗಿ. ಅದು ಇವಾಗ ಅಂದ್ರು ಬಾರ್ಕೂರ್ ಹತ್ರ 3-4 ದಿನದಿಂದ ಬರೀ ಫಿಶ್. ಇವತ್ತು ನಾನು ಅಡಿಲ್ಲ ಅವ್ರು ದೊಡ್ಡವರಿಗೆ ಎತ್ಕೊಂಡಿದ್ದೀನಲ್ಲ ಇರೋ ಸುಮ್ಮನೆ. ನೀನು ಈಗ ನೋಡ್ಕೊ ಸರಿಗೈತಿ. ಡೈಲಿ ನೋಡ್ಕೊತೀನಿ ಸುಮ್ಮನೆ. ಕೊಟ್ಟು ಆರುದಿಲ್ಲ ಆಗಲಿಕ್ಕೆ ಅಲ್ಲ ಕೊಟ್ಟದಲ್ಲ. ಹಾ ತಗಂತ ಅದು ಎತ್ಕೊಳ್ಳಿ ಮರ, ನಾನು ಎತ್ಕೋತೀನಿ. ಹಾ ಓವನ್ ಅಲ್ಲ, ಅದೇನದು ಏರ್ ಡ್ರೈಯರ್, ಏರ್ ಫ್ರೈಯರ್. ಅವ್ರ ಹತ್ರ ಒಂದಿತ್ತು ವೀರು ಏ ಕಲರ್ ಹಾಕೊಂಬಿಟ್ಟು ಫ್ರೆಶ್. ಇದು ನನ್ನ ಫೇವ್ರೆಟ್. ನಿಮ್ಗೆ ಗೊತ್ತಿಲ್ಲ ಇದು ಬರಲ್ಲ. ಇದು ಈ ಕಾರೆಲ್ಲ ಗಮ್ ಅಂತ ಇರುತ್ತೆ ಇವಾಗ ಫುಲ್ ಚೆನ್ನಾಗಿ ಬಂದಿದ್ಕೊಂದು ಲಾಸ್ ಆಗ್ದಂಗ ಐಟಮ್ ಸಿಕ್ತಂತ ಮನಿ. ಅದು ಇನ್ನೊಂದು ನೋಡೋಣ, ಇನ್ನೊಂದು ಯಾವ್ದೋ ಜಾತಿ ಇದೆ. ಇದು ಎಲ್ಲಿಂದ ಬಂದಿದ್ದು ನಿಮ್ಗೆ ಪ್ರೀತಿ? ಯಾವಾಗ ತಿಕ್ ನಂಗೆ ಸ್ವಾತಿ ಗೌರಮ್ಮ ಟೀ ಶರ್ಟ್ ನಿಮ್ದೇನಂತ ತೋರ್ಸೋದು ಕಟ್ಟು. ನನ್ನ ಫೋನ್ ಅದು ಕಟ್ಟು, ಎಲ್ಲ ಕಟ್ಟು. ತಾತಂಗ್ ಬಾಯ್ ಹೇಳ್ಬಿಡ್ ಬಾ. ತಾತಂಗ್ ಫಸ್ಟ್ ಬಾಯ್ ಹೇಳು. ಓ ಕಿಸ್ ಕೊಟ್ಬಿಟ್ ಬಾ ಒಂದು ಬಾಯ್ಲಿ ಬಿಟ್ಬಿಡ. ನಮಸ್ಕಾರ ಮಾಡ್ಕೊತ ಎಲ್ಲೂ ಅಲ್ಲಾಡುದಿಲ್ಲ. ನೀನ್ ಮಲ್ಕ ಇರ್ಲಿ. ಕೈ ಕ್ಲೀನಾಗಿ ಮಾಡೆ. ಎರಡು ಕೈ ಅಯ್ಯೋ ಅಯ್ಯೋ ಇಟ್ಟ ಇಲ್ಲ ಅವರು. ಅಜ್ಜಿಗೆ ಒಂದು ನಮಸ್ಕಾರ ಮಾಡ್ಕೊಡಪ್ಪ. ಅಜ್ಜಿ ನಮಸ್ಕಾರ. ಪಂಜುರ್ಲಿ ನೆನ್ಸ್ಕೊಂಡು ಮಾಡ್ಕೊಡು. ಇಲ್ಲಿ ನೋಡಿ, ಹಿಂಗೆ ಮಾಡ್ಕೊ. ಇಲ್ಲೇ ಮಾಡ್ಕೊ. ಅಜ್ಜಿಗೆ ಬಾಯಿ ಮುತ್ತೊಂದು ಆಯ್ತು. ಮುತ್ತೊಂದು ಫ್ಲೈಂಗ್ ಕಿಸ್, ಒಂದು ಫ್ಲೈಂಗ್ ಕಿಸ್. ಅಜ್ಜಿಗೆ ಬಾಯಿ ಹೇಳಿ ಹೋಗೋಣ ಮುತ್ತು ಫ್ಲೈಂಗ್ ಕಿಸ್.
ನಮ್ಗೆ ಶೆಕೆ ಬೇರೆ ಆಗ್ತಾ ಇದೆ, ಸ್ವೆಟರ್ ಹಾಕ್ಬಿಟ್ಟಿದ್ದೀವಿ. ಬೆಳಿಗ್ಗೆ ಚಳಿ ಅಲ್ಲಿ ರೂಮ್ ಅದು ಅಷ್ಟೇ. ಇವಾಗ ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ನನಗೆ ಬರುವಾಗ ಫುಲ್ ಜೋಶಲ್ಲಿರುತ್ತೆ, ಮತ್ತು ಹೋಗುವಾಗ ಏನೋ ಒಂಥರ ಬೇಜಾರು. ಅಯ್ಯೋ ಮತ್ತೆ ಮನೆ, ಮತ್ತು ಇನ್ಯಾವಾಗಪ್ಪ ನಾವು ಈ ಥರ ಟ್ರಿಪ್ ಬರೋದು ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾವಾಗಲೂ ಟ್ರಿಪ್ ಮಾಡ್ಕೊಂಡಿರೋಕ್ಕಾಗುತ್ತಾ? ಆಗಲ್ವಲ್ಲ. ಯಾವಾಗೋ ಒಂದು ಸತಿ ಮಾಡಿದ್ರೇ ಇದೊಂಥರ ಮಜಾ. ಸೊ ಅಷ್ಟೆಲ್ಲ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಷ್ಟೇ ಇವತ್ತಿನ ವಿಡಿಯೋ. ಮತ್ತು ನಾನು ಡೈಲಿ ವ್ಲಾಗ್ಸ್ ಜೊತೆಲಿ ಸಿಗ್ತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಬಾಯ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.